ಪ್ರಾಸ್ತಾವಿಕ ನುಡಿ ಮತ್ತು ಸಂಯುಕ್ತ ಕರ್ನಾಟಕ ನಡೆದು ಬಂದ ದಾರಿ ಮತ್ತು ಮೈಲುಗಲ್ಲುಗಳು ಮತ್ತು ಬರುವ ದಿನಗಳಲ್ಲಿ ಇನ್ನೂ ಹೆಚ್ಚು ಮೈಲುಗಳನ್ನು ಹೇಗೆ ಸೃಷ್ಟಿಸಬಹುದು ಅಂತಕ್ಕಂಥದ್ದು ಎರಡು ನುಡಿಗಳು ಶ್ರೀಯುತ ಅಶೋಕ್ ಹಾರ್ನಳ್ಳಿ ಸರ್ ಅವರಿಂದ. ಲೋಕ ಶಿಕ್ಷಣ ಟ್ರಸ್ಟ್ನ ಧರ್ಮದರ್ಶಿ ಮಂಡಳಿ ಪರವಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು, ಜನಪ್ರಿಯ ಜಿಲ್ಲಾಧಿಕಾರಿಗಳು, ಮಾತೋಶ್ರೀ ದಾಕ್ಷಾಯಿಣಿಯಪ್ಪ ಅವರು, ಹಸುಗೋಡು ಜಯಸಿಂಹ ಅವರು ಮತ್ತು ಎಲ್ಲ ಗಣ್ಯರಿಗೂ ಸಹ ಮತ್ತೊಮ್ಮೆ ಧರ್ಮದರ್ಶಿ ಮಂಡಳಿ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೀನಿ. ಎಲ್ಲ ಮಕ್ಕಳು, ಎಲ್ಲ ಸಂಯುಕ್ತ ಕರ್ನಾಟಕದ ಅಭಿಮಾನಿಗಳು ಸೇರಿದ್ದೀರ. ಸಂಯುಕ್ತ ಕರ್ನಾಟಕ ಪತ್ರಿಕೆ ಮಾಧ್ಯಮ ಕ್ಷೇತ್ರದ ದೊಡ್ಡ ಅಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರದು. 92 ವರ್ಷ ತುಂಬಿದೆ. ಕರ್ಮವೀರ ವಾರಪತ್ರಿಕೆ 100 ವರ್ಷ ದಾಟ್ಬಿಟ್ಟಿದೆ. ಯಾವುದೇ ಒಂದು ಮಾಧ್ಯಮ ಕ್ಷೇತ್ರದ ಅಥವಾ ಪತ್ರಿಕಾ ಕ್ಷೇತ್ರದ ಇತಿಹಾಸವನ್ನ ನೋಡ್ಬೇಕಾದ್ರೆ ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಂದು ನೋಡಿದ್ರೆ ಸಾಕು. ಹಾಗಾಗಿ ಕರ್ನಾಟಕದ ಪತ್ರಾಗಾರ ಮಂಡಳಿಯವರು ಸಹ ನಿಮ್ಮ ಹಿಂದೆ ಬಂದಿರತಕ್ಕಂತ ಎಲ್ಲ ಪತ್ರಿಕೆಯನ್ನು ಡಿಜಿಟಲ್ ಮಾಡಿಕೊಡ್ತೀವಿ ಅಂತ ಹೇಳಿ ಒಂದು ಮನವಿಯನ್ನು ಸಹ ನಮಗೆ ಸಲ್ಲಿಸಿದ್ದಾರೆ. ಅದರಲ್ಲೂ ಸಹ ಸಂಯುಕ್ತ ಕರ್ನಾಟಕ ಉತ್ತರ ಕರ್ನಾಟಕದ ಓದುಗರು ಅಭಿಮಾನದಿಂದ ಬೆಳೆಸಿರ್ತಕ್ಕಂಥ ಪತ್ರಿಕೆ ಅಂತ ಹೇಳಲೇಬೇಕಾಗುತ್ತೆ. ಬಿಜಾಪುರ, ಬೆಳಗಾಂನಲ್ಲಿ ಪ್ರಾರಂಭ ಆಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಆಗಿ ಸ್ವಾತಂತ್ರ್ಯ ದೇಶದ ಅಭಿಮಾನಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಅನೇಕ ಪ್ರಮುಖರು ಕಟ್ಟಿ ಬೆಳೆಸಿದಂತ ಪತ್ರಿಕೆ ಇವತ್ತಿನ ದಿನ ನಮ್ಮ ಅನೇಕ ಪ್ರಮುಖರಾದಂತ ಧರ್ಮದರ್ಶಿ ಮಂಡಳಿಯಲ್ಲಿ ಗುರುರಾಜ್ ಕರ್ಜಿಗೇರ್ ಇರ್ಬೋದು, ಕೇಶವ ದೇಸಾಯಿ ಇರ್ಬೋದು, ಡಿ.ಆರ್. ಪಾಟೀಲ್ ಇರ್ಬೋದು, ಯು.ಬಿ. ವೆಂಕಟೇಶ್ ಇರ್ಬೋದು, ಇವರೆಲ್ಲರ ಸಾರಥ್ಯದಲ್ಲಿ ಬಹಳ ಒಂದು ಸಮರ್ಥವಾಗಿ ಇವತ್ತಿಗೂ ಸಹ ಹೊಸ ಹುರುಪಿನಿಂದ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೆಳಗಾಂನಲ್ಲಿ ಪ್ರಾರಂಭ ಆಗಿ ಹುಬ್ಬಳ್ಳಿಗೆ, ನಂತರ ಅಲ್ಲಿಗೆ ಒಂದು ಮುಖ್ಯವಾದಂತ ಒಂದು ಕಚೇರಿಯನ್ನ ಸ್ಥಾಪನೆ ಮಾಡಿ ಇವತ್ತು ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆಯಲ್ಲೂ ಸಹ ತನ್ನ ಛಾಪನ್ನ ಮೂಡಿಸಿದೆ. ಪತ್ರಿಕೋದ್ಯಮದಲ್ಲಿ ಯಾರ್ಯಾರು ಇವತ್ತು ಹೆಸರನ್ನ ಮಾಡಿದ್ರೆ ಅವರೆಲ್ಲರೂ ಒಂದು ಸಮಯದಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲೇ ಸಹ ಕೆಲಸ ಮಾಡಿದ್ರು ಅನ್ನೋದನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಪತ್ರಿಕಾ ರಂಗದಲ್ಲಿ ಯಾವುದೇ ವ್ಯಾಪಾರಿ ಕ್ಷೇತ್ರದ ಒಂದು ಆಡಳಿತಕ್ಕೆ ಒಳಪಡದೆ ಕರ್ನಾಟಕ ಉಚ್ಚ ನ್ಯಾಯಾಲಯವರು ಒಂದು ಕಾಲದಲ್ಲಿ ಮಾಡಿದಂತ ಧರ್ಮದರ್ಶಿ ಮಂಡಳಿಯನ್ನ ಯಾವ ನೇಮಕ ಮಾಡಿದ್ರು ಆ ಧರ್ಮದರ್ಶಿಯ ಮಂಡಳಿ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಇವತ್ತಿಗೂ ಸಹ ಅತ್ಯಂತ ಸಮರ್ಥವಾಗಿ ಒಂದು ಪತ್ರಿಕೆಯನ್ನ ನಡೆಸಿಕೊಂಡು ಬಂದಿರತಕ್ಕಂತ ಒಂದು ವಿಶೇಷತೆ ಸಂಯುಕ್ತ ಕರ್ನಾಟಕದ ಬಳಗ. ಸಂಯುಕ್ತ ಕರ್ನಾಟಕ, ಕರ್ಮವೀರ, ಕಸ್ತೂರಿ ಜನರಿಗೆ ಒಂದು ಏನು ಒಳ್ಳೆಯ ಒಂದು ವಿಚಾರವನ್ನ ಮಾಡಬೇಕು, ಯಾವುದು ಲೋಕ ಶಿಕ್ಷಣ ಟ್ರಸ್ಟ್ ಅಂತ ಏನ್ ಹೆಸರಿದೆಯೋ ಅದೇ ಒಂದನ್ನ ಮಾದರಿಯಾಗಿ ಇಟ್ಕೊಂಡು ಸಮಾಜಕ್ಕೆ ಉತ್ತಮವಾದಂತ ಒಂದು ಮಾರ್ಗವನ್ನ ತೋರಿಸ್ತಕ್ಕಂಥ ದೆಸೆಯಲ್ಲಿ ನಡ್ಕೊಂಡು ಬಂದಿದೆ. ಇವತ್ತಿನ ದಿನ ಗುಲ್ಬರ್ಗಾ ಭಾಗದಲ್ಲಿ ಈ ಓದುಗರನ್ನ ನಾವು ಹತ್ತಿರದಲ್ಲೇ ಕಾಣಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಒಂದು ಸಮಾರಂಭವನ್ನ ಮಾಡ್ಕೊಂಡಿದೀವಿ. ಇತ್ತೀಚೆಗೆ ಒಂದು ಹೊಸ ಸಂಪ್ರದಾಯ ನಾವು ಕಂಡು ಬರ್ತಾ ಇದೆ. ಅನೇಕರನ್ನ ಪಾಶ್ಚಾತ್ಯ ದೇಶಗಳಲ್ಲಿ ಕರೆದುಕೊಂಡು ಹೋಗಿ ಗೌರವವನ್ನ ಕೊಡ್ತಕ್ಕಂತ ಒಂದು ಪದ್ಧತಿಯನ್ನು, ಹೊಸ ಪದ್ಧತಿಯನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇದಕ್ಕೆ ತದ್ವಿರುದ್ಧವಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ನಮ್ಮ ಜನಗಳ ಮಧ್ಯೆ ಮಾಡತಂತ ಸಾಧಕರನ್ನ ಇದೇ ಭಾಗದಲ್ಲಿ ಗೌರವಿಸ್ತಕ್ಕಂತ ಒಂದು ಪರಿಪಾಠವನ್ನ ನಾವು ನಡೆಸ್ಕೊಂಡು ಬಂದಿದೆ. ಹಾಗಾಗಿ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ಸಾಧಕರಿದ್ದಾರೆ. ಆ ಸಾಧಕರನ್ನ ನಮ್ಮಲ್ಲೇ ಗೌರವವನ್ನ ಕೊಡ್ತಕ್ಕಂತ ಒಂದು ಉದ್ದೇಶದಿಂದ ಈ ಸಮಾರಂಭವನ್ನ ಮಾಡಿಕೊಂಡು ಬಂದಿದ್ದೀವಿ. ನೀವೆಲ್ಲರೂ ಸಹ ಇವತ್ತಿನ ದಿನ ಏನಾಗಿದೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಒಂದು ಅನೇಕ ಒಂದು ಉದ್ದಿಮೆಗಳ ಹತೋಟಿಯಲ್ಲಿ ಪತ್ರಿಕೆಗಳಿದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ವಿಚಾರವನ್ನು ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ನಡೆಸ್ತಕ್ಕಂಥ ಏಕೈಕ ಪತ್ರಿಕೆ ಅಂತ ಹೇಳಿದ್ರೆ ಸಂಯುಕ್ತ ಕರ್ನಾಟಕ, ಕರ್ಮವೀರ ಮತ್ತು ಕಸ್ತೂರಿ. ಅನೇಕ ಸಾಧಕರು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದಲೇ ಈ ಧರ್ಮದರ್ಶಿ ಮಂಡಳಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಸಮಾಜಕ್ಕೆ ನಮ್ಮ ಕೈಲಾದಂತ ಒಂದು ಕಿಂಚಿತ್ ಸೇವೆ ಮಾಡಬೇಕು. ಆದ್ರೆ ಇವತ್ತಿನ ದಿನ ನಮಗೆ
ಕನ್ನಡದಲ್ಲಿ ಓದಿ ನಮ್ಮ ಪತ್ರಿಕೆಯನ್ನ ಪ್ರೋತ್ಸಾಹಿಸ್ತಕ್ಕಂಥ ಜನ ನಮಗೆ ಅವಶ್ಯಕತೆ ಇದೆ. ಹಾಗಾಗಿ ನೀವೆಲ್ಲರೂ ಸಹ ನಮ್ಮ ಪತ್ರಿಕೆಯನ್ನ ಪ್ರೋತ್ಸಾಹಿಸಬೇಕಾದ್ರೆ ನಮ್ಮ ಪ್ರಕಟಣೆಗಳನ್ನ ತೆಗೆದುಕೊಂಡು ಅನೇಕ ಪುಸ್ತಕಗಳನ್ನು ಸಹ ನಾವು ಪ್ರಕಟಣೆ ಮಾಡಿದ್ದೀವಿ. ಹಾಗಾಗಿ ನೀವು ನಮಗೆ ಕೊಡಬೇಕಾದಂತ ಪ್ರೋತ್ಸಾಹ ಅಂದ್ರೆ ನಮ್ಮ ಪತ್ರಿಕೆಯನ್ನು ಕೊಂಡು ಓದೋದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸಮಾಜದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಅನ್ನೋದು ಬಹಳ ಪ್ರಮುಖವಾದಂತ ಅಂಶ. ಆರೋಗ್ಯ ಮತ್ತು ಶಿಕ್ಷಣವನ್ನ ನಾವು ನೋಡ್ಕೊಂಡು ಹೋದ್ರೆ ಯಾವುದೇ ಕ್ಷೇತ್ರದಲ್ಲೂ ಸಹ ನಾವು ಸಾಧನೆಯನ್ನ ಸಮಾಜದಲ್ಲಿ ಮಕ್ಕಳು ಪ್ರಜೆಗಳು ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಹೋಗ್ಬೇಕಾದ್ರೆ ಇವೆರಡು ಬಹಳ ಪ್ರಮುಖವಾದ ಅಂಶಗಳು. ಇವತ್ತು ಅನೇಕ ಜನ ವೈದ್ಯರು ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ. ಅನೇಕ ಕ್ಷೇತ್ರದಲ್ಲಿ ವೈದ್ಯರ ಸಾಧನೆಗಳನ್ನ ನಾವು ಗುರುತಿಸ್ತಕ್ಕಂಥ ಒಂದು ಉದ್ದೇಶದಿಂದ ಈ ಸಮಾರಂಭವನ್ನ ನಾವು ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಒಂದು ಸಂಯುಕ್ತ ಕರ್ನಾಟಕದ ಮೇಲೆ ಅಭಿಮಾನದಿಂದ ನೀವೆಲ್ಲ ಬಂದಿರೋದ್ರಿಂದ ನಿಮಗೆಲ್ಲರಿಗೂ ಸಹ ನಾನು ಧರ್ಮದರ್ಶಿಗಳ ಪರವಾಗಿ ನನ್ನ ಕೃತಜ್ಞತೆಯನ್ನ ಹೇಳಿ, ನೀವೆಲ್ಲರೂ ಸಹ ಈ ಸಮಾರಂಭದ ಈ 2 ದಿನದ ಆರೋಗ್ಯ ಮತ್ತು ಶಿಕ್ಷಣ ಮೇಳದ ಸದುಪಯೋಗವನ್ನು ಪಡ್ಕೋಬೇಕು. ಇವತ್ತಿನ ದಿನ ನಮ್ಮ ಗುರುರಾಜ್ ಕರ್ಜಿಗೆ ಅಂತ ವ್ಯಕ್ತಿಗಳು ನಿಮಗೆ ಶಿಕ್ಷಣದಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥ ವ್ಯಕ್ತಿಗಳು ಬಂದಿದ್ದಾರೆ. ಅವರು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಓಡಾಡ್ತಾನೆ ಇರ್ತಾರೆ. ಅವರಿಗೆ ನಮ್ಮ ಒಂದು ಸಂಯುಕ್ತ ಕರ್ನಾಟಕ ಹೇಗೆ 92 ವರ್ಷ ಮುಗಿದ್ರು ಸಹ ನವಯೌವನದಲ್ಲಿ ಇದೀವೋ ಹಾಗೆ ನಮ್ಮ ಗುರುರಾಜ್ ಕರ್ಜಿಗೆ ಅವರು ಸಹ ತಾರುಣ್ಯದಲ್ಲೇ ಇದ್ದಾರೆ. ಬಹಳ ಯಾವಾಗಲೂ ಅತ್ಯಂತ ಹೆಚ್ಚಿನ ಕ್ರಿಯಾಶೀಲವಾಗಿ ಓಡಾಡ್ತಕ್ಕಂಥ ವ್ಯಕ್ತಿ. ಅಂತಹ ವ್ಯಕ್ತಿಗಳು ಬಂದು ನಿಮಗೆ ಶಿಕ್ಷಣದಲ್ಲಿ ಮಕ್ಕಳಿಗೆ ಒಂದು ಸರಿಯಾದಂತ ಒಂದು ಮಾರ್ಗವನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಈ 2 ದಿನದ ಆರೋಗ್ಯ ಮತ್ತು ಶಿಕ್ಷಣ ವೇಳೆಯಿಂದ ಪ್ರಯೋಜನವನ್ನ ನೀವು ಪಡ್ಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ಇವತ್ತಿನ ದಿನ ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರೂ ಸಹ ನಮ್ಮ ಸಂಯುಕ್ತ ಕರ್ನಾಟಕದ ಬಳಗದ ಮೇಲೆ ಅಭಿಮಾನವನ್ನು ಇಟ್ಟುಕೊಂಡು ಬಂದಿರೋದ್ರಿಂದ ಮತ್ತೊಮ್ಮೆ ಅವರಿಗೆ ಹಾರ್ದಿಕ ಕೃತಜ್ಞತೆಗಳನ್ನು ಹೇಳಿ, ನೀವೆಲ್ಲರೂ ಸಹ 2 ದಿನದ ಮೇಳದ ಸದುಪಯೋಗವನ್ನು ಪಡೆದುಕೊಳ್ಳಿ. ಆದಷ್ಟು ನೀವು ನಿಮ್ಮ ಎಲ್ಲ ಕುಟುಂಬದವರಿಗೂ ಸಹ ನಮ್ಮ ಪತ್ರಿಕೆಯನ್ನ ಓದತಕ್ಕಂತ ಒಂದು ಪರಿಪಾಠವನ್ನ ಮಾಡಿ. ಯಾವತ್ತು ಇವತ್ತಿನ ದಿನ ಕೆಲವು ಸರ್ಕಾರದಲ್ಲಾಗ್ಲಿ ಮತ್ತೊಂದು ಕಡೆ ಕೆಲವು ಪಾಲಿಸಿ ಡಿಸಿಷನ್ ಮೇಲೆ ಕೆಲವು ಚರ್ಚೆಗಳು ನಡೀತಾ ಇದೆ. ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಸಹ ಒಂದು 3 ಭಾಷೆ 4 ಭಾಷೆಯನ್ನು ಕಳೀತಕ್ಕಂತ ಒಂದು ಸಾಮರ್ಥ್ಯ ಇರುತ್ತೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗಲಿ, ರಾಷ್ಟ್ರ ಮಟ್ಟದಲ್ಲಾಗಲಿ, ರಾಜ್ಯ ಮಟ್ಟದಲ್ಲಾಗಲಿ ಇಂಗ್ಲಿಷನ್ನು ಕಲಿಬೇಕು. ಆದ್ರೆ ಕನ್ನಡವನ್ನು ನಾವು ಬಿಡತಕ್ಕಂಥದ್ದಲ್ಲ. ಕನ್ನಡದ ಜೊತೆಗೆ ಬೇರೆ ಒಂದು ಭಾಷೆಯನ್ನು ನಾವು ಕಲಿಬೇಕು. ಈ ರೀತಿಯಾದಂತ ನಾವು ಸಂಕುಚಿತ ಮನೋಭಾವದಿಂದ ನೋಡಬಾರದು. ಕನ್ನಡಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಕನ್ನಡದಲ್ಲಿ ಹೆಚ್ಚು ಮಕ್ಕಳು ಓದತಕ್ಕಂತ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಬೇರೆ ಭಾಷೆಯನ್ನು ಕಲಿತಕ್ಕಂತ ಒಂದು ಬಿಡಬೇಕು. ಯಾಕಂತೇಳಿ ನಾವು ಕರ್ನಾಟಕ ರಾಜ್ಯದಲ್ಲೇ ಇರೋಲ್ಲ, ನಾಳೆ ಇನ್ನೊಂದು ಬೇರೆ ಹೋಗ್ಬೋದು, ಪಾಶ್ಚಾತ್ಯ ದೇಶಗಳಿಗೆ ಹೋಗ್ಬೋದು. ಇವತ್ತು ದಿನ ಪ್ರಪಂಚ ವಿಶಾಲವಾಗಿದೆ. ಎಲ್ಲ ಭಾಷೆಗಳನ್ನು ಕಲಿತಕ್ಕಂತ ಅವಕಾಶ ಇದೆ. ಮಾತೃಭಾಷೆಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಬೇಕು. ಆ ದೃಷ್ಟಿಯಲ್ಲಿ ನಮ್ಮ ಮಕ್ಕಳು ಕನ್ನಡವನ್ನ ಪ್ರಾಮುಖ್ಯತೆಯನ್ನ ಕೊಟ್ಟು ಬೇರೆ ಭಾಷೆಗೂ ಸಹ ಅದನ್ನ ಕಲಿಯೋದಕ್ಕೂ ಸಹ ಆದ್ಯತೆಯನ್ನ ಕೊಡಬೇಕು ಅನ್ನೋ ಒಂದು ವಿಚಾರವನ್ನ ಹೇಳ್ತೀನಿ. ಇವತ್ತಿನ ದಿನ ಶಿಕ್ಷಣದಲ್ಲಿ ಇಂಗ್ಲಿಷ್ ಭಾಷೆ ಕಲಿಬೇಕು ಅಂತಿದೆ. ಇಂಗ್ಲಿಷ್ ಭಾಷೆಯನ್ನ ಕಲಿಯೋದಕ್ಕೆ ಅವಶ್ಯಕತೆ ಇದೆ. ಆದ್ರೆ ಕನ್ನಡ ಭಾಷೆಯನ್ನು ಉದಾಸೀನ ಮಾಡೋ ಒಂದು ಪ್ರವೃತ್ತಿಯನ್ನ ಇದೇ ರೀತಿ ಮಕ್ಕಳು ಎಲ್ಲರೂ ಇಂಗ್ಲಿಷ್ ಮೀಡಿಯಂ ಮೇಲೆ ಸೇರಿಸ್ಕೊಂಡ್ರೆ ಮುಂದೆ ಕನ್ನಡ ಭಾಷೆ ಗತಿ ಏನು ಅನ್ನೋದನ್ನ ಆಲೋಚನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ನೀವೆಲ್ಲರೂ ಸಹ ಮಕ್ಕಳಿಗೆ ದಿನಪತ್ರಿಕೆಯನ್ನು ಓದತಕ್ಕಂತ ಒಂದು ಅಭ್ಯಾಸವನ್ನ ಬೆಳೆಸಬೇಕು. ಇವತ್ತು ಕಸ್ತೂರಿ ಅಂತ ಪತ್ರಿಕೆ ಕನ್ನಡದ ಒಂದು ರೀಡರ್ಸ್ ಡೈಜೆಸ್ಟ್ ಅಂತ ಹೆಸರನ್ನ ಮಾಡಿದೆ. ಹಾಗಾಗಿ ಪತ್ರಿಕೆಗಳನ್ನ ಓದೋದ್ರಿಂದ ಭಾಷೆಯ ಒಂದು ಬೆಳವಣಿಗೆ ಆಗುತ್ತೆ. ಭಾಷೆಯನ್ನು ಉಪಯೋಗಿಸೋದ್ರಿಂದ ಮಾತ್ರ ನಾವು ಭಾಷೆ ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳಿ ಮಕ್ಕಳಿಗೆ ಮತ್ತು ಎಲ್ಲರೂ ಸಹ ಈ 2 ದಿನದ ಶಿಕ್ಷಣದ ಬೆಳೆದ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ಮತ್ತೊಮ್ಮೆ ನನ್ನ ಮತ್ತು ಧರ್ಮದರ್ಶಿ ಮಂಡಳಿಯ ಪರವಾಗಿ ನಿಮ್ಮೆಲ್ಲರಿಗೂ ಸಹ ಈ ಮೇಳದ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ.